ಪಾರಂಪರಿಕ ನಡಿಗೆಯಲ್ಲಿ ಭಾಗವಹಿಸಿದ್ರಾ? ಏನ್ ಹೇಳ್ತೀರಾ? ನಮಗೆ ಇವತ್ತೆಲ್ಲ ಖುಷಿ ಆಗಿದೆ ಸರ್, ಇದು ಭಾಗವಹಿಸಿರೋದಕ್ಕೆ. ಇಷ್ಟೊಂದು ಜನರು ಮಧ್ಯೆ ನಾವು ಒಬ್ರು ಆಗಿದ್ದೀವಿ ಅನ್ನೋದಕ್ಕೆ ಸ್ವಲ್ಪ ಖುಷಿ ಆಗ್ತಿದೆ ಸರ್. ಮತ್ತೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಹಿಸ್ಟಾರಿಕಲ್ ಬಗ್ಗೆ ನಮಗೆ ಗೊತ್ತಿರೋರ ಹತ್ರ ನಾವು ಹೇಳ್ಬೋದು ಅಂತ ಅನ್ಸುತ್ತೆ ಸರ್. ಸರ್ ಇದ್ರ ಬಗ್ಗೆ ಎಲ್ಲ ಪಾಠಗಳು ಇತ್ತು ಹಿಸ್ಟ್ರಿಲಿ. ನಾವು ಹಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮಗೆಲ್ಲ ಮೈಸೂರು ಬಗ್ಗೆ ಎಲ್ಲ ಪಾಠ ಇತ್ತು. ಆದರೆ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ಏನೂ ಇರಲಿಲ್ಲ. ಮತ್ತು ನಾವು ಏನು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ ತಿಳ್ಕೊಳ್ಳೋದು ನೋಡಿ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಸರ್, ನಮ್ಗೆ ಗೊತ್ತಿರೋರ ಬಗ್ಗೆ ಎಲ್ಲ ಹೇಳ್ಬೋದು. ರಾಜರ ಆಡಳಿತ ಇವಾಗ ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಅಂತಂದರೆ ಭಾಳಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಹಿಂದೆನೇ. ಅಂದರೆ ಈಗ ಮಾಡೋದಕ್ಕಿಂತ ಮೊದಲು ಕೂಡ ಮೈಸೂರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಮೈಸೂರು ರಾಜರ ಬಗ್ಗೆ ಎಲ್ಲ ತಿಳ್ಕೊಂಡಂಗೆ ಆಯ್ತು. ಸರ್ ನಮ್ಗೆ ಗೊತ್ತೇ ಇರಲಿಲ್ಲ. ಅಂದರೆ ಇವರು ಇದನ್ನ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಇದರಿಂದ ಏನೇನು ಹೆಲ್ಪ್ಫುಲ್ ಆಯಿತು ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಇವಾಗ ಇದೆಲ್ಲ ಹೇಳ್ತಿರೋದ್ರಿಂದ ಯಾರು ಏನಕ್ಕೆಲ್ಲ ಏನೇನು ಹೆಲ್ಪ್ಫುಲ್ ಆಗಿದೆ ಅದೆಲ್ಲ ಹೇಳ್ತಿರೋದ್ರಿಂದ ನಮಗೂ ಸ್ವಲ್ಪ ಅವ್ರ ಬಗ್ಗೆ ತುಂಬ ನಾವಿರೋ ರಾಜರು ಆಳಿದದು ಅಂತೆಲ್ಲ ಪ್ರೌಡ್ ಫೀಲಿಂಗ್ ಬರ್ತಿದೆ. ಪಾರಂಪರಿಕ ನಡಿಗೆಯಲ್ಲಿ ಭಾಗವಹಿಸಿದ್ರೆ ಎಷ್ಟು ಅನುಕೂಲ ಆಗಿದೆ ಮೇಡಮ್? ಎಲ್ಲ ತಿಳ್ಕೊಂಡ್ರ ಅಂತ ಎಲ್ಲ ಒಂದಷ್ಟು ಪಾರಂಪರಿಕ ಕಟ್ಟಡಗಳ ಬಗ್ಗೆ ಯಾರಿಗೂ ಕೂಡ ಅರಿವಿರಲ್ಲ, ತಿಳಿದಿರಲ್ಲ. ಪಠ್ಯಪುಸ್ತಕದಲ್ಲಿ ಮಾತ್ರ ನೋಡಿದ್ರೆ ಇದೆಷ್ಟು ಅನುಕೂಲ ಆಗಿದೆ, ಏನು ಹೇಳ್ತೀರಾ? ಸರ್ ತುಂಬಾ ಅನುಕೂಲ ಆಗಿದೆ ಸರ್. ಯಾಕಂತಂದರೆ ನಾವು ಬೇರೆ ಕಡೆಯಿಂದ ಬಂದು ಓದ್ತಾ ಇದ್ದೀವಿ. ಮೈಸೂರು ಯೂನಿವರ್ಸಿಟಿ, ಮೈಸೂರು ಅಂತ ಅಂದ ತಕ್ಷಣ ಪ್ಯಾಲೇಸ್ ಜ್ಞಾಪನ ಬರುತ್ತೆ, ಮತ್ತು ಅಲ್ಲಿರೋ ಕ್ಲೀನಿಂಗ್, ನೀಟ್ನೆಸ್ ಎಲ್ಲನೂ ಕೂಡ ಜ್ಞಾಪನ ಬರುತ್ತೆ ಸರ್. ಆ ಥರ ಇರಬೇಕಾದಾಗ ಇಲ್ಲಿಗೆ ಬಂದು ತುಂಬಾ ಕಲ್ತ್ಕೊಂಡಿದ್ದೀವಿ ಸರ್. ನಮಗೇನೋ ಗೊತ್ತಿರಲಿಲ್ಲ ಮೈಸೂರು ಬಗ್ಗೆ ಅಷ್ಟಾಗೇನು. ಬಟ್ ಇಲ್ಲಿಗೆ ಬಂದಮೇಲೆ ನೋಡಿ ತಿಳ್ಕೊಂಡಿದ್ದೀವಿ, ತುಂಬಾ ತಿಳ್ಕೊಂಡಿದ್ದೀವಿ. ಮತ್ತು ಇದು ಒಂದು ಹೊಸ ಫೀಲ್ ಆಗ್ತಿದೆ ಸರ್. ಇದು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು ಈ ಥರ. ಸರ್ ಪುಸ್ತಕದಿಂದ ನೋಡಿದ್ದೀವಿ ಅಷ್ಟೇ ಹೊರತು ನಮಗೆ ಅದ್ರ ಬಗ್ಗೆ ಏನು ಅಷ್ಟಾಗಿ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಟೈಮ್ ರಿಯಲ್ ಆಗಿ ಬಂದು ನೋಡಿ ತಿಳ್ಕೊಂಡಿದ್ದೀವಿ. ಅವ್ರು ಸರ್ ಹೇಳ್ತಾ ಇದ್ರು, ಈ ಕಟ್ಟಡ ಬಂದ್ಬಿಟ್ಟು ಸುಣ್ಣದಿಂದ ಮತ್ತು ಇಟ್ಕೆಗಳಿಂದ ಬಲಿಸಿ ನಾವು ಇದನ್ನ ಕಟ್ಟಿದ್ದು ಅಂತ ಅಂದ್ಕೊಂಡು. ನಾವು ಕಬ್ಬನ್ನ ಏನೋ ಅಷ್ಟಾಗಿ ಯೂಸ್ ಮಾಡಿಲ್ಲ, ಮರಗಳದಿಂದ ಒಂದು ಸ್ವಲ್ಪ ಇದು ಯೂಸ್ ಮಾಡಿದ್ದೀವಿ ಅಷ್ಟೇ ಅಂತ ಅವ್ರು ಹೇಳ್ತಾ ಇದ್ರು. ನಿಜ ಅದನ್ನ ನೋಡ್ತಿದ್ದಾಗ ನಮಗೆ ತುಂಬ ಪ್ರೌಡ್ ಫೀಲ್ ಅನ್ನಿಸ್ತಿತ್ತು. ಇಷ್ಟು ಮಟ್ಟಿಗೆ ಮೈಸೂರಿನಲ್ಲಿ ಆ ಕಾಲದಲ್ಲಿ ಇಷ್ಟು ಮಟ್ಟಿಗೆ ಥಿಂಕ್ ಮಾಡಿ ಕಟ್ಟಿದ್ದಾರೆ. ಇನ್ನೂ ತುಂಬ ಸ್ಟ್ರಾಂಗ್ ಇದೆ ಸರ್ ಅದು. ಈಗಿನ ಕಾಲ ಥರ ಫುಲ್ಲು ಇದಾಗಿಲ್ಲ, ತುಂಬ ಸ್ಟ್ರಾಂಗ್ ಇದೆ. ಸುಣ್ಣದಿಂದನೂ ಇಟ್ಕೆದಿಂದ ಇಷ್ಟು ಮಟ್ಟಿಗೆ ಸ್ಟ್ರಾಂಗಾಗಿ ಕಟ್ಬೋದಾ ಅಂತ ನಮ್ಗೆ ಅನಿಸ್ತಿತ್ತು. ಕೆಳಗಡೆಯಿಂದ ಮೇಲೆ ನೋಡ್ತಿದ್ರು ತುಂಬ ಎತ್ತರ ಇದೆ. ಅವ್ರು ಎಷ್ಟು ಈಗಂತಂದರೆ ಫುಲ್ಲು ಟೆಕ್ನಾಲಜಿಗಿದೆ. ಸೊ ಅದನ್ನ ಬಳಸಿ ಮಾಡ್ಬೋದು ಅಷ್ಟು ಎತ್ತರಕ್ಕೆ, ಇನ್ನೂ ಫುಲ್ ಎತ್ತರಕ್ಕೆ. ಬಟ್ ಅಲ್ಲಿ ಬಂದ್ಬಿಟ್ಟು ಒಂದೊಂದು ಪೇಂಟಿಂಗ್ಸ್ ಆಗಲಿ, ಮತ್ತು ಅಲ್ಲಿ ಶಿಲೆಗಳಾಗಲಿ, ಕೆತ್ತಿರೋದಾಗಲಿ, ಡಿಸೈನಿಂಗ್ ಆಗಲಿ ತುಂಬ ಚೆನ್ನಾಗಿತ್ತು. ಅದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಆ ಕಾಲದಲ್ಲಿ ಹಿಂಗೂ ಇತ್ತಾ, ಅವ್ರು ಯಾವ್ದನ್ನ ಬಳಸಿ ಇದು ಮಾಡ್ಬೋದಾಗಿತ್ತು ತುಂಬ ಕುತೂಹಲ ಹುಡ್ತಿತ್ತು. ಮತ್ತು ಕ್ವಶನ್ ಮಾರ್ಕ್ಗಳು ಬರ್ತಾ ಇತ್ತು. ನನಗೆ ಹಂಗೆ ಪ್ರೌಡ್ ಫೀಲ್ ಆಗ್ತಿತ್ತು ಸರ್. ನಮ್ಮ ಮೈಸೂರು, ನಾನು ಇಲ್ಲಿ ಓದ್ತಾ ಇದ್ದೀನಿ, ಎಷ್ಟು ಪ್ರೌಡಾಗಿದೆ, ಹೆಮ್ಮೆಯಿಂದ ಹೇಳ್ಕೊಬೋದು ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ ಅಂತ ಅಂದ್ಕೊಂಡು. ಒಂದೊಂದು ಕೂಡ ಅಷ್ಟು ಸುಂದರವಾಗಿದೆ. ಇವಾಗ ಪ್ಯಾಲೇಸ್ ಆಗಲಿ, ಸೊ ಮತ್ತು ಚಾಮುಂಡಿ ಬೆಟ್ಟ ಆಗಲಿ, ಒಂದೊಂದು ಕೆತ್ತನೆ ಕೂಡ ಅಷ್ಟು ಚೆನ್ನಾಗಿದೆ. ಅದು ಆ ಕಾಲದಿಂದ ಬಂದಿದ್ದು, ಆದರೂ ಕೂಡ ಇವಾಗ ಕೂಡ ನ್ಯೂ ಆಗಿದ್ದು ಬಿಲ್ಡ್ ಮಾಡಿದ್ದಾರೆ ಅನ್ನೋ ಥರ ಕಾಣಿಸ್ತಿದೆ. ಅಷ್ಟು ಚೆನ್ನಾಗಿದೆ. ಒಂದೊಂದು ಕೂಡ ಒಂದೊಂದು ಅರ್ಥವನ್ನು ಕೊಡ್ತಾ ಇದೆ. ಇವಾಗ ಮೈಸೂರು ಪ್ಯಾಲೇಸ್ ಒಳಗಡೆ ಹೋದ್ವಿ ಅಂತಂತಂದರೆ ಸಾವಿರಾರು ಕತೆಗಳನ್ನು ಹೇಳ್ತಾ ಬರುತ್ತೆ ಸರ್ ಅಲ್ಲಿ. ಅದನ್ನ ನೋಡ್ತಾ ಇದ್ದಾಗ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಆ ಕಾಲದಲ್ಲಿ ಏನೋ ಹೆಂಗೆ ಅಂತ. ಒಬ್ರು ಹೇಳ್ಬೇಕಾದಾಗ ಓ ಇದೆಲ್ಲ ಹಿಂಗೆಲ್ಲ ಇದೆಯಾ, ಹಿಂಗೆಲ್ಲ ಬಳಸಿದಾರಾ, ತುಂಬ ಶಾಕಿಂಗ್ ಆಗಿದೆ, ತುಂಬ ತಿಳ್ಕೊತಾ ಇದ್ದೀವಿ. ಮತ್ತು ಎಲ್ಲ ನೀಟ್ನೆಸ್ ಆಗಲಿ, ಇಲ್ಲಿಗೆಲ್ಲ ತುಂಬ ಸ್ವಚ್ಛತೆಯಿಂದ ಇದು ಮಾಡಿದ್ದಾರೆ. ತುಂಬ ಎಲ್ಲ ಬೇರೆ ಕಡೆಯಿಂದ ಬಂದು ವಿಸಿಟ್ ಮಾಡೋಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ. ಟೂರಿಸ್ಟ್ ಪ್ಲೇಸ್ ಆಗಿದೆ, ಫುಲ್ಲು ಚೆನ್ನಾಗಿದೆ ಸರ್ ನೋಡೋದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.